ವ್ಯಾಪಾರಿಕರು ಮಾಡ್ತಿರ್ತಾರೆ, ರೈತ ಅದು ಮಾಡೋಕ್ಕೆ ಆಗೋದಿಲ್ಲ, ಅದು ಮಾಡಿದ್ರೆ ಸಹಿತ ರೇಟ್ ಅವ್ನು ಕೊಡುವುದಿಲ್ಲ. ಅದಕ್ಕಾಗಿ ಇದು ಒಂದೇ ಅಲ್ಲ, ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ರೈತರಿಗೆ ಕೇಳ್ತಾ ಇದ್ದಾರೆ, ನಮಗೆ ಬೆಂಬಲ ಬೆಲೆ ಘೋಷಣೆ ಮಾಡಿರಿ, ಬರೀ ಘೋಷಣೆ ಬೇಡ ಕಾನೂನು ಮಾಡಿರಿ ಅಂತ. ಅದಕ್ಕೆ ಈಗ ಭಾಳ ಅವಶ್ಯದ ಪ್ರತಿಯೊಂದು ಹಳ್ಳಿಗೂ ಒಂದು ಗೋಡಾವನಪ್ಪ. ಅದರಲ್ಲೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಗೋಡೌನ್ ಆಗಬೇಕು. ಆ ಗ್ರಾಮದಲ್ಲಿ ಬೆಳೆದಂಥ ಬೆಳೆ ಒಂದು ಕಡೆ ಸ್ಟೋರೇಜ್ ಆಗುವಂಥ, ಇದು ಗೊತ್ತಿಲ್ಲ ಅಂತಲ್ಲ ಸಿದ್ದರಾಮಯ್ಯನವ್ರಿಗೆ ಆಯ್ತು, ಮೋದಿಯವ್ರಿಗೆ ಆಯ್ತು, ಇನ್ನುಳಿದವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಆ ಗೋಡೌನ್ ಮಾಡಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು ನಮ್ಮ ಇವರಿಗೆ, ಅದಾನಿಯವ್ರಿಗೆ. ಇದು ಹರಿಯಾಣದಲ್ಲಿ ಆಗಿರ್ಬೋದು, ಪಂಜಾಬ್ದಲ್ಲಿ ಆಗಿರ್ಬೋದು, ಅಲ್ಲಿ ಎಲ್ಲ ಕಡೆ ನಾವು ದೊಡ್ಡ ಗೋಡೌನ್ ಕಟ್ಟಿಸಿ ಹೋಗಿಬಿಟ್ರು ಅವರು. ನಮ್ಮ ಅಗ್ರಿಕಲ್ಚರ್ ನಮ್ಮ ಕೈಗೆ ಬರ್ತದೆ, ಮಾರ್ಕೆಟ್ ನಮ್ಮ ಕೈಗೆ ಆಗ್ತದೆ ಅಂತೇಳಿ. ಆ ಕೆಲಸ ಸರ್ಕಾರ ಯಾಕೆ ಮಾಡಲಿಲ್ಲ? ಸರ್ಕಾರಗೇನು ಅಸಾಧ್ಯ ಇದನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದು ಗೋಡೌನ್ ಕಟ್ಟಿಸ್ಕೊಟ್ರೆ ಬೆಳೆದ ಬೆಳೆಯನ್ನು ಗ್ರಾಮಸ್ಥರು ಓದಿರ್ತಾರೆ, ಮಾರ್ಕೆಟ್ ಬಂದಾಗ ಮಾರ್ತಾರೆ. ಹಳ್ಳಿಯನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿಗಳನ್ನ ಯಾಕಪ್ಪ ನೀವು ಮಾರ್ಕೆಟ್ ಮಾಡಬಾರ್ದು? ಇದನ್ನಾಗಿ ಇಲ್ಲಿ ಅರ್ಥಶಾಸ್ತ್ರಜ್ಞರು ನಮ್ಮ ಸರ್ಕಾರಕ್ಕೆ ತಿಳಿ ಯಾಕೆ ಹೇಳ್ತಾ ಇಲ್ಲ? ಇದರಲ್ಲಿ ಯಾಕೆ ಒಕ್ಕಟ್ಟಾಗ್ತಾ ಇಲ್ಲ? ನಾನು ಸಾಕಷ್ಟು ಅರ್ಥಶಾಸ್ತ್ರದ ಜೊತೆ ಮಾತಾಡಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ. ಅವ್ರು ಲೆಕ್ಕ ಬೀಳ್ತಾರೆ. ಯಾಕಂತಂದ್ರೆ ಎಲ್ಲರೂ ಸರ್ಕಾರದ ಪರ ಇದ್ದಂಥದ್ದು, ಇಲ್ಲಿಯೇ ಒಂದು ವ್ಯವಸ್ಥೆ ಪರ ಇದ್ದಂಥದ್ದು. ಆ ವ್ಯವಸ್ಥೆ ರೈತ ಪರ ಆಗಬೇಕಾಗಿದ್ರೆ ಈಗ ಇರೋದು ಒಂದು ರೈತರಲ್ಲಿ ಒಕ್ಕಟ್ಟಾಗಬೇಕು, ನಮ್ಮದೇ ಸರ್ಕಾರ ತರಬೇಕು. ಅವ್ರಿಗೆ ಸಾಧ್ಯತೆ ಇಲ್ಲಂತಲ್ಲ, ಆದರೂ ಒಕ್ಕಟ್ಟ ಆಗೋದಿಲ್ಲ. ಅವರು ನೋಡ್ತಾ ಬಂದಿದ್ದೀವಿ. ನಮ್ಮ ಕರ್ನಾಟಕದಲ್ಲಂತೂ ರೈತ ಮೂಮೆಂಟ್ ಆಗ್ತದೆ, ರೈತ ಮೂಮೆಂಟ್ಗಳದು ಎಲ್ಲ ನೋಡಿ. ಇವತ್ತು ನಮ್ಮ ನಂಜನಸ್ವಾಮಿ ಅವ್ರ ಮಗಳಿದ್ದ, ಚುಕ್ಕಿ ನಂಜನಸ್ವಾಮಿ ಅಂತವರು ಬಾಬಾಗೌಡಂತ ಹೋದರು. ಹಿಂದಿನ ಎಲ್ಲ ಜನ ಹೋದ್ರು. ಇವತ್ತು ಯಾವ ರೈತರಲ್ಲಿ ಒಕ್ಕಟ್ಟಿಲ್ಲ. ಇನ್ನು ಒಂದು ರಾಜ್ಯಕ್ಕೆ ಒಂದು 4, 5, 6, 8, 10, 15, 20 ಎಲ್ಲ ರೈತ ಸಂಘಟನೆಗಳು ಅವರು ಮಾತಾಡಿದ್ದ ಮಾತು.